ಒಂದ್ ಕಡೆ ಕಾಂಗ್ರೆಸ್ನಲ್ಲಿ ಒಂದಷ್ಟು ಶಾಸಕರು ಸಿಎಂ ಸಿದ್ದರಾಮಯ್ಯ ಅವರು ಮುಂದುವರಿಬೇಕು, ಇನ್ನೊಂದಷ್ಟು ಮಂದಿ ಹೇಳ್ತಾ ಇರುವಂತದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು. ಹಾಗಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಶಾಸಕರ ಬೆಂಬಲ ಎಷ್ಟು ಮಂದಿದಿದೆ? ಆ ಪ್ರಶ್ನೆಗೆ ಉತ್ತರ 72 ಶಾಸಕರ ಬೆಂಬಲ ಇದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ. ಡಿಕೆಶಿಗೆ ಎಲ್ಲಾ ಒಕ್ಕಲಿಗರು, ಕೆಲ ದಲಿತ ಶಾಸಕರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅವರು ಸಿಎಂ ಆಗಬೇಕು. ಡಿಸಿಎಂ ಡಿಕೆ ಶಿವಕುಮಾರ್ಗೆ 72 ಶಾಸಕರ ಬೆಂಬಲ. ಡಿಕೆಶಿಗೆ ಎಲ್ಲ ಒಕ್ಕಲಿಗರು, ಕೆಲ ದಲಿತ ಶಾಸಕರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದೊಂದ್ ಕಡೆ ಡಿಕೆ ಶಿವಕುಮಾರ್ ಪರ ಶಾಸಕರು ನಿಂತಿರೋದು ಯಾಕೆ ಗೊತ್ತಾ? ಈಗಲ್ಲ ಅಂತ ಅಂದ್ರೂ ಕೂಡ ಮುಂದೆ ಡಿಕೆ ಶಿವಕುಮಾರ್ ಅವರೇ ಸಿಎಂ ಆಗ್ತಾರೆ. ಸಿದ್ದರಾಮಯ್ಯ ಬಳಿಕ ಕಾಂಗ್ರೆಸ್ನಲ್ಲಿ ಇರುವಂತಹ ಪ್ರಬಲ ನಾಯಕರು ಯಾರಾದ್ರೂ ಇದ್ರೆ ಅದು ಡಿಸಿಎಂ ಡಿಕೆ ಶಿವಕುಮಾರ್. ಡಿಕೆ ಶಿವಕುಮಾರ್ ಮುಂದೆ ಸಿಎಂ ಆಗೋದು ಶತಸಿದ್ಧ. ಹೀಗಾಗಿ ಡಿಕೆ ಶಿವಕುಮಾರ್ಗೆ ಅವರ ಪರವಾಗಿ ಬೆಂಬಲಕ್ಕೆ ನಿಂತಿದ್ದಾರೆ ಹೆಚ್ಚು ಮಂದಿಯ ಶಾಸಕರು. ಸಹಜವಾಗಿ ರಾಜಕೀಯದಲ್ಲಿ ಯಾರಿಗೆ ಅಧಿಕಾರ ಇರುತ್ತೆ ಅವ್ರ ಕಡೆಗೆ ವಾಲುವಂಥದ್ದು ಸಹಜ. ಹಾಗಾಗಿ ಈಗ ಒಂದು ವೇಳೆ ಮಿಸ್ ಆದ್ರು, ಅಕಸ್ಮಾತ್ ಏನಾದ್ರೂ ಒಂದು ವೇಳೆ ಮಿಸ್ ಆದ್ರೂ ಕೂಡ ಮುಂಬರುವಂತಹ ಎಲೆಕ್ಷನ್ 2028ಕ್ಕೆ ಸಿಎಂ ಆಗೋದು ಡಿಕೆ ಶಿವಕುಮಾರ್. ಅದು ಸಿದ್ದರಾಮಯ್ಯ ಅವರನ್ನ ಹೊರತುಪಡಿಸಿದ್ರೆ ಪ್ರಬಲ ಲೀಡರ್ ಯಾರಾದ್ರೂ ಕಾಂಗ್ರೆಸ್ ನಲ್ಲಿದ್ದಾರೆ ಅಂತ ಅಂದ್ರೆ ಅದು ಕನಕಪುರದ ಬಂಡೆ ಮಾತ್ರ. ಕಾಂಗ್ರೆಸ್ ಅಂಗಳದಲ್ಲಿ ಸದ್ಯ ಪವರ್ ಶೇರಿಂಗ್ ಫೈಟ್ ತಾರಕಕ್ಕೇರ್ತಾ ಇದೆ. ಡಿಕೆ ಶಿವಕುಮಾರ್ ಬೆಂಬಲಕ್ಕೆ ನಿಂತಿದ್ದಾರೆ ಹಲವು ಮಂದಿ ಶಾಸಕರು. ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಬೆಂಬಲಿಗರ ಸಂಖ್ಯೆ. ತಮ್ಮ ನಾಯಕರ ಪರ ದಿಲ್ಲಿಯಲ್ಲೂ ಕೂಡ ಶಾಸಕರು ಪರೇಡ್ ಮಾಡಿದ್ರು. ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ ಸುಮಾರು 10ಕ್ಕೂ ಹೆಚ್ಚು ಮಂದಿ ಶಾಸಕರು. ನಾಳೆ ಮತ್ತಷ್ಟು ಶಾಸಕರು ದೆಹಲಿಗೆ ಹೋಗ್ತಾರೆ. ಸೋಮವಾರ ಹೈಕಮಾಂಡ್ ನಾಯಕರ ಭೇಟಿಗೆ ಪ್ರಯತ್ನ ಪಡ್ತಾರೆ. ಒಪ್ಪಂದದ ಪ್ರಕಾರ ಅಧಿಕಾರ ಹಂಚಿಕೆಯಾಗಬೇಕು ಅಂತ ಪಟ್ಟು ಹಿಡಿಯುವಂತಹ ಸಾಧ್ಯತೆ ಇದೆ. ಕೊಟ್ಟ ಮಾತಿನಂತೆ ಡಿಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ಕೊಡಲೇಬೇಕು ಅಂತ ಮನವಿ ಮಾಡುವಂತಹ ಸಾಧ್ಯತೆ ಇದೆ. ಇತ್ತ ಸದಾಶಿವನಗರದ ನಿವಾಸದತ್ತ ಶಾಸಕರ ದಂಡು ಬರ್ತಾ ಇದೆ. ನಿಮ್ಮ ಜೊತೆಗೆ ನಾವಿದೀವಿ ಅಂತ ಶಾಸಕರು ಬೆಂಬಲ ಸೂಚಿಸ್ತಾ ಇದ್ದಾರೆ. ಕಾರಣ ಈಗಲ್ಲ ಅಂತ ಅಂದ್ರೂ ಮುಂದೆ ಕೂಡ ಸಿಎಂ ಆಗಿ ಡಿಕೆ ಶಿವಕುಮಾರ್ ತಮ್ಮ ಸ್ಥಾನವನ್ನ ಅಲಂಕಾರ ಮಾಡ್ತಾರೆ. ಮತ್ತೊಂದು ಕಡೆ ಈಗ ಡಿಕೆ ಶಿವಕುಮಾರ್ ಟೀಮ್ ನಲ್ಲಿರುವಂತವ್ರು ಯಾರು ಅನ್ನುವಂಥ ಡೀಟೇಲ್ಸ್ ಕೊಡ್ತಾ ಇದ್ದೀವಿ. ಮಾಗಡಿಯ ಬಾಲಕೃಷ್ಣ ಅವರು, ಆಮೇಲೆ ರಾಮನಗರದ ಇಕ್ಬಾಲ್ ಹುಸೇನು, ಆಮೇಲೆ ಯೋಗೇಶ್ವರು, ಶರತ್ ಬಚ್ಚೇಗೌಡ, ಆಮೇಲೆ ನೆಲಮಂಗಲದ ಶ್ರೀನಿವಾಸು, ಮಾಲೂರಿನ ನಂಜೇಗೌಡ, ಪುಟ್ಟಸ್ವಾಮಿ ಗೌಡ, ಆಮೇಲೆ ಸುಬ್ಬಾರೆಡ್ಡಿ ಅವರು, ಡಾಕ್ಟರ್ ರಂಗನಾಥು, ಶ್ರೀನಿವಾಸು, ಗುಬ್ಬಿಯ ಶ್ರೀನಿವಾಸು, ಆಮೇಲೆ ಹಾರಿಸು, ಶಿವಣ್ಣ, ಎಸಿ ಶ್ರೀನಿವಾಸು, ಪುಲ್ಕೇಶಿ ನಗರ, ಆಮೇಲೆ ರಾಮಲಿಂಗಾರೆಡ್ಡಿ ಅವರು, ಉದಯ್ ಕದಲೂರು, ದರ್ಶನ್ ಪುಟ್ಟಣ್ಣಯ್ಯ, ರವಿಕುಮಾರ್ ಗಣಿಗ, ರಮೇಶ್ ಬಂಡಿಸಿದ್ದೇಗೌಡ, ಚೆಲುವರಾಯಸ್ವಾಮಿ, ಆಮೇಲೆ ಅಶೋಕ್ ರೈ, ಆಮೇಲೆ ಮಂಥರ್ ಗೌಡ, ರಾಜೇಗೌಡ, ನಯನ ಮೋಟಮ್ಮ, ಮಧು ಬಂಗಾರಪ್ಪ, ಅದರ ಜೊತೆಗೆ ಶಿವಗಂಗಾ ಬಸವರಾಜ್ ಅವರು, ವೀರೇಂದ್ರ ಪಪ್ಪಿ ಅವರು ಜೈಲಲ್ಲಿದ್ದಾರೆ, ಪ್ರಕಾಶ್ ಕೋಳಿವಾಡ, ಭೀಮಣ್ಣ ನಾಯಕು, ಲಕ್ಷ್ಮಣ ಸೌದಿ, ಲಕ್ಷ್ಮೀ ಹೆಬ್ಬಾಳ್ಕರು, ಶಿವಾನಂದ ಪಾಟೀಲು, ಹಾಗೇನೆ ದರ್ಶನ್ ಧ್ರುವನಾರಾಯಣು, ತಿಮ್ಮಯ್ಯ, ಶರಣ್ ಪ್ರಕಾಶು, ರಾಜು ಕಾಗೆ ಅವರು, ಮಹೇಂದ್ರ ತಮ್ಮಣ್ಣ, ವಿಶ್ವಾಸ ವೈದ್ಯ, ಇವರೆಲ್ಲರೂ ಕೂಡ